ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ ಸಾಕ್ಷಿ ಈ ಒಂದು ವಿಡಿಯೋ. ಉಗ್ರರ ಅಟ್ಟಹಾಸದ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಉಗ್ರರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ತೆಗೆಯಲಾದಂತಹ ಮತ್ತೊಂದು ವಿಡಿಯೋ ಇದು. ನೋಡ್ತಾ ಇದ್ರೆ ಆಕ್ರೋಶ ವ್ಯಕ್ತವಾಗುತ್ತೆ. ವಿಡಿಯೋದಲ್ಲಿ ದಿಕ್ಕಾಪಾಲಾಗಿ ಪ್ರವಾಸಿಗರು ಓಡ್ತಾರಲ್ಲಿ ಭಯ ಬೀಳಿಸ್ತಾ ಇದೆ. ಗುಂಡಿನ ಶಬ್ದ ಮತ್ತು ಶೂಟ್ಔಟ್ಗೆ ಒಳಗಾದಂತಹ ಆ ಪ್ರವಾಸಿಗರು ಕುಸಿದು ಬೀಳ್ತಾ ಇರುವಂತಹ ಆ ಒಂದು ದೃಶ್ಯ. ಜಿಪ್ ಲೈನ್ ನಲ್ಲಿ ಹೋಗುವಂತಹ ಆ ವ್ಯಕ್ತಿ ಪ್ರವಾಸಿಗರೊಬ್ರು ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲದೇನೆ ತೆಗೆದಂತಹ ದೃಶ್ಯ ಇದು. ಅವರು ಜಿಪ್ ಲೈನ್ ನಲ್ಲಿ ಹೋಗುವ ಆ ಒಂದು ವಿಡಿಯೋ ಮಾಡಿಕೊಳ್ತಾ ಇದ್ರು, ಸೆಲ್ಫಿ ವಿಡಿಯೋ. ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಗಮನಿಸ್ತಾ ಇದ್ದೀವಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅಟ್ಟಾಡಿಸಿಕೊಂಡು ಆ ಉಗ್ರರು ಪ್ರವಾಸಿಗರನ್ನ ಕೊಂದು ಹಾಕಿದ್ರು ಅನ್ನೋ ಈ ದೃಶ್ಯ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಉಗ್ರರು ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದ್ರು ಅನ್ನುವಂತಹ ಕ್ಷಣದ ದೃಶ್ಯ ಇದು. ನಿಜಕ್ಕೂ ಕೂಡ ಭೀಭತ್ಸ, ಭಯಂಕರವಾಗಿ ಪ್ರವಾಸಿಗರು ದಿಕ್ಕಾಪಾಲಾಗಿ ಓಡಿ ಹೋಗಿರೋದು. ಬಟ್ ಈ ವಿಡಿಯೋ ಮಾಡ್ಕೊಂಡಿರುವಂತಹ ಪ್ರವಾಸಿಗರಿದ್ದಾರಲ್ಲ, ಅವರು ಏನಾಗ್ತಾ ಇದೆ ಅನ್ನುವಂಥ ವಿಚಾರಣೆ ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ಕ್ಯಾಶುಯಲ್ ಆಗಿ ಅವರು ಜಿಪ್ ಲೈನ್ ನಲ್ಲಿ ಹೋಗ್ತಾ ಇರುವಂತಹ ಸೆಲ್ಫಿ ವಿಡಿಯೋ ಮಾಡ್ಕೊಳ್ತಾ ಇದ್ರು. ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಒಂದು ಡೆಡ್ಲಿ ಅಟ್ಯಾಕ್ ಆಗಿದೆ, ಟೆರರ್ ಅಟ್ಯಾಕ್ ಆಗಿದೆ ಅನ್ನುವಂಥದ್ದು ಆ ವ್ಯಕ್ತಿಗೂ ಕೂಡ ಗೊತ್ತಿರಲಿಲ್ಲ. ಬಟ್ ಅದೃಷ್ಟ ಅನ್ನುವಂಥ ರೀತಿಯಲ್ಲಿ ಇವರ ಮೇಲೆ, ಅಂದ್ರೆ ಈ ವಿಡಿಯೋ ತೆಗೆದುಕೊಂಡಂತಹ ವ್ಯಕ್ತಿ ಮೇಲೆ, ಪ್ರವಾಸಿಗರ ಮೇಲೆ ಆ ಉಗ್ರರು ನೋಡ್ಲಿಲ್ಲ ಇವ್ರು ಹೋಗ್ತಾ ಇರೋದನ್ನು. 26 ಜನರ ಶೂಟ್ಔಟ್ ಆಗಿರುವಂತಹ ಭೀಭತ್ಸ ದೃಶ್ಯವನ್ನ ನೋಡ್ತಾ ಇತ್ತು. ತುಂಬಾ ಟಾಪ್ ಆಂಗಲ್ ನಲ್ಲಿ ತೆಗೆದಂತಹ ದೃಶ್ಯ ಇದು. ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ ಯಾವ ರೀತಿಯಾಗಿ ಓಡಾಡ್ತಾ ಇದ್ದಾರೆ ಜನ ಅಂತ, ಪ್ರವಾಸಿಗರು ಅಂತ. ನೋಡ್ತಾ ಇದ್ದಂಗೆ ಬೀಳ್ತಾರೆ ಕೆಳಗೆ, ಹಣೆಗೆ ಗುಂಡು ಹೊಡಿತಾರೆ, ಕೆಳಗೆ ಕುಸಿದು ಬೀಳುವಂತ ಆ ದೃಶ್ಯ ಭೀಭತ್ಸ, ಭಯಂಕರವಾಗಿದೆ. ಇದಕ್ಕಿಂತ ಮೊದಲಿಗೆ ಉಗ್ರರು ಓಡಾಡ್ತಾ ಇರುವಂತಹ ಒಂದಿಷ್ಟು ದೃಶ್ಯಗಳನ್ನ ಸೆರೆ ಹಿಡಿಯಲಾಗಿತ್ತು. ಅಲ್ಲೇ ಇದ್ದಂತ ಈ ಟೂರಿಸ್ಟ್ ಪ್ಲೇಸ್ ನಲ್ಲಿ ಇರ್ತಾರಲ್ಲ ವಿಡಿಯೋಗ್ರಾಫರ್ಸ್, ಆ ರೀತಿಯಾದಂಥ ಸ್ಥಳೀಯ ವಿಡಿಯೋಗ್ರಾಫರ್ ತೆಗೆದಂತ ಒಂದಿಷ್ಟು ದೃಶ್ಯಗಳು ಈಗಾಗಲೇ NIA ಅಧಿಕಾರಿಗಳು ಆ ದೃಶ್ಯಗಳನ್ನು ವಶಪಡಿಸಿಕೊಂಡು ಆ ವಿಡಿಯೋಗ್ರಾಫರ್ನನ್ನು ಈಗ ವಶಕ್ಕೆ ತೆಗೆದುಕೊಂಡು ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. NIA ತನಿಖೆ ನಡೀತಾ ಇದೆ. ಅದರ ಬೆನ್ನಲ್ಲೇ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ನ್ಯೂಸ್ 18ನ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಭೀಕರತೆ, ಆ ದಾಳಿಯ ಸಂದರ್ಭ ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ ಸಾಕ್ಷಿಯನ್ನು ಕೊಡ್ತಾ ಇದೆ ಈ ಒಂದು ವಿಡಿಯೋ. ಪ್ರವಾಸಿಗರು ಜಿಪ್ ಲೈನ್ ನಲ್ಲಿ ಹೋಗ್ತಾ ಇದ್ದಾಗ ಏಕಾಏಕಿಯಾಗಿ ಅಟ್ಯಾಕ್ ಆಗಿರೋದು. ಒಂದೊಂದೇ ಸಾಕ್ಷಿಗಳು, ಒಂದೊಂದೇ ವಿಡಿಯೋಗಳು ದಿನ ಕಳೆದಂತೆ ಬೆಳಕಿಗೆ ಬರ್ತಾ ಇರೋದು. ಪಹಲ್ಗಾಮ್ ಟೆರರ್ ಅಟ್ಯಾಕ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ದೆ. ದಾಳಿಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ರಕ್ತ ಕುದಿತಾ ಇದೆ. ಈಗಾಗಲೇ ಯುದ್ಧ ಸ್ಟಾರ್ಟ್ ಆಗೇ ಬಿಡ್ತಾ ಅನ್ನುವಂಥ ವಾತಾವರಣ LOCಯಲ್ಲಿ ಗಡಿ ಭಾಗದಲ್ಲಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ NIA ತನಿಖೆ ನಡೀತಾ ಇದೆ. ಅದೆಲ್ಲದರ ಮಧ್ಯದಲ್ಲಿ ಈ ಒಂದು ದಾಳಿಯ ಸಂದರ್ಭದ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಎರಡು ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಭಾಗದಲ್ಲಿ ಮೊನ್ನೆ ಸಿಕ್ಕಂತಹ ಈ ಒಂದು ದೃಶ್ಯ, ಒಂದು ಪುಟ್ಟ ಮಗುವಲ್ಲಿ ಡ್ಯಾನ್ಸ್ ಮಾಡ್ತಾ ಇರುತ್ತೆ, ಸಂತೋಷವಾಗಿ ಕುಣಿದು ಕುಪ್ಪಳಿಸ್ತಾ ಇರ್ತಾರೆ ಎಲ್ಲರೂ ಕೂಡ ತಮ್ಮ ತಮ್ಮ ಕುಟುಂಬಗಳ ಜೊತೆಗೆ. ಅದರ ಒಂದು ಸಾಕ್ಷಿ ಇದು. ಆ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿರುವಂತಹ ಆ ಇಬ್ಬರು ಆಗಂತುಕರು ನಡೆದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನೋಡಿ, ಅಚಾನಕ್ ಆಗಿ ಸೆರೆ ಸಿಕ್ಕಂತಹ ದೃಶ್ಯ ಇದು ಕೂಡ ನಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸಬಹುದು. ನೀವು ಮಾರ್ಕ್ ಮಾಡಿ ನಾವು ತೋರಿಸ್ತಾ ಇದ್ವಿ. ಇಬ್ರು ನಡ್ಕೊಂಡು ಏನು ಬರ್ತಾರೆ, ಇವರಿಬ್ರು ಕೂಡ ಉಗ್ರರು. ಈ ಒಂದು ಸ್ಪಾಟ್ಗೆ ಇವರು ಎಂಟ್ರಿ ಆಗೋದಕ್ಕಿಂತ ಮೊದಲಿಗೆ ಹಲವಾರು ಗಂಟೆಗಳ ಕಾಲ ಪ್ಲಾನ್ ಕೂಡ ಆಗಿತ್ತು ಅನ್ನುವಂಥ ಮಾಹಿತಿ ಸಿಕ್ಕಿದೆ. ವಿಡಿಯೋಗ್ರಾಫರ್, ಅಲ್ಲಿನ ಸ್ಥಳೀಯ ವಿಡಿಯೋಗ್ರಾಫರ್ ಒಂದಿಷ್ಟು ವಿಜುವಲ್ಸ್ಗಳನ್ನು ಕೂಡ ಸೆರೆ ಹಿಡಿದಿದ್ದಾರೆ. ಅಟ್ಯಾಕ್ ಆಗ್ತಾ ಇದ್ದಂಗೆ ಆ ವ್ಯಕ್ತಿ ಮರ ಹತ್ತಿ ಕುಳಿತುಕೊಂಡು ಆ ಮರದ ಮೇಲಿಂದಾನೆ ಅನೇಕ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡಿಕೊಂಡಿದ್ದಾರೆ. ಆ ವಿಡಿಯೋಗಳನ್ನ NIA ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ, ಮಾಹಿತಿಗಳನ್ನ ಪಡಿತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಇದೀಗ ತಾನೇ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಂತಹ ಮತ್ತೊಂದು ದೃಶ್ಯ ಇದು. ಜಿಪ್ ಲೈನ್ ನಲ್ಲಿ ಹೋಗ್ತಾ ಇದ್ದಂತಹ ಪ್ರವಾಸಿಗ ವ್ಯಕ್ತಿ ಅಚಾನಕ್ಕಾಗಿ ಮಾಡಿಕೊಂಡಂತಹ ವಿಡಿಯೋದಲ್ಲಿ ಆ ಒಂದು ಭಯಂಕರವಾದಂತಹ
ದೃಶ್ಯ ಸೆರೆಯಾಗಿದೆ. ಬ್ಯಾಕ್ಗ್ರೌಂಡ್ ಅಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ನಮ್ಮ ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ರೌಂಡ್ ಮಾರ್ಕ್ ಮಾಡಿ ಸರ್ಕಲ್ ಮಾಡಿ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಅಟ್ಟಾಡಿಸ್ಕೊಂಡು ಹೋಗಿ ಆ ಉಗ್ರರು ಪ್ರವಾಸಿಗರನ್ನ ಅಟ್ಯಾಕ್ ಮಾಡಿದ್ರು ಅಂತ. ಹಿಂದೂನಾ ಮುಸ್ಲಿಮಾ ಅಂತ ಕೇಳೋದು, ಹೊಡೆದು ಹಾಕೋದು. ಆ ಸಂದರ್ಭದ ದೃಶ್ಯಗಳಿದು. ಎರಡು ತಂಡಗಳಾಗಿ ಈ ಭಯೋತ್ಪಾದಕರು ಉಗ್ರರು ಅಲ್ಲಿ ಅಟ್ಯಾಕ್ ಮಾಡಿದ್ರು ಪ್ರವಾಸಿಗರ ಮೇಲೆ. ಒಂದಿಷ್ಟು ಜನ ಫೈಂಡ್ ಔಟ್ ಮಾಡಿ ಶೂಟ್ ಮಾಡ್ತಾ ಇದ್ರೆ, ಮತ್ತೊಂದಿಷ್ಟು ಜನ ಅಟ್ಟಾಡಿಸ್ಕೊಂಡು ಪ್ರವಾಸಿಗರನ್ನ ಶೂಟ್ ಮಾಡಿದ್ರು. ಎರಡು ದೃಶ್ಯಗಳನ್ನ ನೋಡ್ತಾ ಇದ್ವಿ. ಈ ರೀತಿಯಾಗಿ ಒಂದೊಂದೇ ಸಾಕ್ಷಿಗಳು, ಒಂದೊಂದೇ ಭೀಕರ ದೃಶ್ಯಗಳು ಹೊರಗಡೆ ಬರ್ತಾನೆ ಇದೆ. ಪಹಲ್ಗಾಮ್ನಲ್ಲಿ ಆದಂತಹ ಉಗ್ರ ದಾಳಿಯ ಸಂದರ್ಭದ ಎರಡು ಪ್ರಮುಖ ದೃಶ್ಯಗಳನ್ನ, ವಿಜುವಲ್ಸ್ಗಳನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ದಾಳಿಯ ಮತ್ತೊಂದು ವಿಡಿಯೋ ಇದೀಗ ತಾನೇ ರಿಲೀಸ್ ಆಗಿರೋದು. ನೋಡಿ ಯಾವ ರೀತಿಯಾಗಿ ಪ್ರವಾಸಿಗರು ಓಡಾಡ್ತಾ ಇದ್ದಾರೆ ಅಂತ. ಬಟ್ ಯಾರಿಗೂ ಕೂಡ, ಅಂದ್ರೆ ಆ ಜಾಗದಲ್ಲಿ ನೆಲದ ಮೇಲೆ ಓಡಾಡ್ತಾ ಇರುವಂತಹ ಪ್ರವಾಸಿಗರಿಗೂ ಕೂಡ ಗೊತ್ತಿರಲಿಲ್ಲ ಈ ರೀತಿಯಾಗಿ ಆಗುತ್ತೆ ಅಂತ. ಮತ್ತೊಂದು ಕಡೆ ಜಿಪ್ಲೈನ್ ನಲ್ಲಿ ಹೋಗ್ತಾ ಇರುವಂತ ಈ ಪ್ರವಾಸಿಗ ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಿಲ್ಲದೆ ಮಾಡಿರುವಂತಹ ವಿಡಿಯೋ ಇದು. ಬಟ್ ಆಶ್ಚರ್ಯ ಅನ್ನುವಂಥ ರೀತಿಯಲ್ಲಿ, ಪವಾಡ ಅನ್ನುವಂಥ ರೀತಿಯಲ್ಲಿ ಆ ವ್ಯಕ್ತಿಗೆ, ಈ ವಿಡಿಯೋ ಕ್ಯಾಪ್ಚರ್ ಮಾಡಿರುವಂಥ ವ್ಯಕ್ತಿಗೆ ಏನೂ ಆಗಿಲ್ಲ. ತುಂಬ ಟಾಪ್ ಆ್ಯಂಗಲ್ನಲ್ಲಿ ಆ ವ್ಯಕ್ತಿ ಆ ಜಿಪ್ಲೈನ್ನಲ್ಲಿ ತೇಲ್ಕೊಂಡು ಹೋಗೋದು, ಆ ಖುಷಿಯ ಕ್ಷಣಗಳನ್ನು ಆತ ಸೆರೆ ಹಿಡಿಯೋದಕ್ಕೆ ಸಹಜವಾಗಿ ಯಾರೇ ಟೂರ್ಗೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ದೃಶ್ಯಗಳನ್ನು, ಸೆಲ್ಫಿ ವಿಡಿಯೋಗಳನ್ನು ಮಾಡಿಕೊಳ್ಳೋದು ಸಹಜವಾಗಿರುತ್ತೆ. ಇಲ್ಲೂ ಕೂಡ ಅದೇ ಆಗಿದ್ದು. ಆ ಪ್ರವಾಸಿಗ ಗೊತ್ತಿಲ್ಲದೇ ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಬಟ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಭೀಕರ ದಾಳಿ ನಡೀತಾ ಇದೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಬಟ್ ಇದೆಲ್ಲ ನಡೆದ ನಂತರದಲ್ಲಿ ಗೊತ್ತಾಗಿರುವಂಥದ್ದು. ಬಟ್ ಆ ವ್ಯಕ್ತಿಗೆ ಅನಿಸಿರುತ್ತೆ, ನಾನು ಬಚಾವಾಗಿದ್ದೀನಿ, ದೇವರ ಆಶೀರ್ವಾದ ಅನ್ನುವಂಥ ರೀತಿಯಲ್ಲಿ. ನೋಡಿ ಯಾವ ರೀತಿಯಾಗಿ ಓಡಾಡ್ತಾರೆ ಅಂತ. ಒಂದು ವಿಶಾಲವಾದಂಥ ಮೈದಾನದ ರೀತಿಯಲ್ಲಿ ಕಾಣಿಸುತ್ತೆ. ಆ ಜಿಪ್ಲೈನ್ ಹೋಗ್ತಾ ಇರುವಂಥ ವ್ಯಕ್ತಿಯ ವಿಡಿಯೋದಲ್ಲಿ ನೋಡಿ, ವಿಶಾಲವಾದಂತಹ ಆಟದ ಮೈದಾನದ ರೀತಿಯಲ್ಲಿ ಕಾಣಿಸುತ್ತೆ. ಒಂದು ಕ್ರಿಕೆಟ್ ಸ್ಟೇಡಿಯಂ ರೀತಿಯಲ್ಲಿ, ಈ ಗಾಲ್ಫ್ ಸ್ಟೇಡಿಯಂಗಳಿರುತ್ತಲ್ಲ ಆ ರೀತಿಯಲ್ಲಿ ಕಾಣಿಸುತ್ತೆ. ಅದರಲ್ಲಿ ಇದ್ದಂತಹ ನೂರಾರು ಜನ ಪ್ರವಾಸಿಗರು ನೋಡಿ ಯಾವ ರೀತಿಯಾಗಿ ನೆಲಕ್ಕೆ ಉರುಳ್ತಾರೆ ಅಂತ. ಗನ್ ಪಾಯಿಂಟ್ ಹಣೆಗೆ ಇಟ್ಟಂತಹ ಸಂದರ್ಭ ಅದು. ನೋಡಿ ನೋಡ್ತಾ ಹೋದಂಗೆಲ್ಲ ಒಂದು ರೀತಿ ಫಿಲಂ ಶೂಟಿಂಗ್ ಮಾಡಿದಂಥ ರೀತಿಯಲ್ಲಿ ಭಾಸವಾಗ್ತಾ ಇದೆ ಈ ವಿಡಿಯೋ ನೋಡ್ತಾ ಇದ್ರೆ. ಈಗ ಸಿಕ್ಕಿರುವಂತಹ ಈ ಒಂದು ಎಕ್ಸ್ಕ್ಲೂಸಿವ್ ಆದಂಥ ವಿಡಿಯೋ ಏನಿದೆ, ಇದನ್ನು ಗಮನಿಸ್ತಾ ಇದ್ರೆ ಉಗ್ರರ ಅಟ್ಯಾಕ್ ಮಾಡಿದಂಥ ಆ ಕ್ಷಣ ಯಾವುದೋ ಒಂದು ಫಿಲಂ ಶೂಟಿಂಗ್ ಇದ್ದ ಇಲ್ಲಿ ಅನ್ನುವಂಥ ರೀತಿಯಲ್ಲಿ ಕಾಣಿಸುತ್ತೆ. ಆ ರೀತಿಯಾಗಿ ಅಟ್ಯಾಕ್ ಆಗಿತ್ತು. ನೋಡಿ ಓಡಿ ಹೋಗ್ತಾರೆ ತಪ್ಪಿಸ್ಕೊಳ್ಳೋದಕ್ಕೆ, ಬಟ್ ಬಿಡೋದಿಲ್ಲ, ಬೆನ್ನು ಹತ್ತಿ ಶೂಟ್ ಮಾಡಿರೋದಿದು. ಆ ವಿಡಿಯೋ ಆರಂಭದಿಂದ ಕೊನೆವರೆಗೂ ಗಮನಿಸಿ ಯಾವ ರೀತಿಯಾಗಿ ಅಲ್ಲಲ್ಲಿ ಜನಗಳು ಉರುಳಿ ಬೀಳ್ತಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಇದು ಉಗ್ರರ ಡೆಡ್ಲಿ ಅಟ್ಯಾಕ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ.